ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ನಾಗ ನೋಡ್ತಾ ಹೋಗೋಣ. ಸೊ ನೋಡ್ಕೊಳ್ಳಿ, ಇದು ಫಿಸಿಕಲ್ ಕೆಮಿಸ್ಟ್ರಿ ಕ್ಲಾಸ್ 12ಇಂದ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇಲ್ಲಿಂದ ನಿಮಗೆ ಮೆನಿ ಆಫ್ ದಿ ಕ್ವೆಶನ್ಸ್ ಖಂಡಿತ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ಬಂದೇ ಬರುತ್ತೆ. ಅದೇ ರೀತಿ CET ನೀಟ್ಗೆ ಕೇಳೋದೇ ಬೇಕಾಗಿಲ್ಲ, ಡೆಫಿನೆಟ್ಲಿ ಬರೋದೇ. ಓಕೆನಾ? ಸೊ ಫಸ್ಟ್ ಕ್ವೆಶನ್ ಫಾರ್ ದಿ ಬೋರ್ಡ್ ಎಕ್ಸಾಮ್: ವಾಟ್ ಹ್ಯಾಪನ್ಸ್ ಇಫ್ ಈ ಸೆಲ್ ಇಸ್ ಗ್ರೇಟರ್ ದ್ಯಾನ್ 1.1 ವೋಲ್ಟ್ ಮತ್ತು ಲೆಸ್ ದ್ಯಾನ್ 1.1 ವೋಲ್ಟ್ ಅಥವಾ ಈಸ್ ಈಕ್ವಲ್ ಟು 1.1 ವೋಲ್ಟ್ ಇದೆ, ಏನೇನಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಟೆಕ್ಸ್ಟ್ ಬುಕ್ನ. ನೀವು ಅದನ್ನು ನೋಡ್ಕೊಂಡು ಆನ್ಸರ್ನ ಬರ್ಕೊಳ್ಬೋದು. ವಾಟ್ ಇಸ್ ಅ ಡೇನಿಯಲ್ ಸೆಲ್? ಓಕೆ, ಇದು ಸೆಲ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಲಿಬರೇಟೆಡ್ ಡ್ಯೂರಿಂಗ್ ದಿ ರೆಡಾಕ್ಸ್ ರಿಯಾಕ್ಷನ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ವಾಟ್ ಇಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಕೇಳ್ತಾರೆ. ಸೊ ನೀವು ಅದಕ್ಕೆ ಕೆಳಗಿರೋ ಆನ್ಸರ್ನ ಬರೀಬೇಕಾಗುತ್ತೆ. ಅದಾದಮೇಲೆ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್, ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ಇನ್ ಕೇಸ್ ಆಫ್ MCQಸಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ. ಸೊ ಇದನ್ನು ನೀವು ನೋಡ್ಕೊಳ್ಬೋದು. ಆ್ಯನೋಡ್ ಹತ್ರ ಇನ್ ಗ್ಯಾಸ್ ಬರುತ್ತೆ, ಕ್ಯಾಥೋಡ್ ಹತ್ರ ಇನ್ ಗ್ಯಾಸ್ ಬರುತ್ತೆ. ನೆಕ್ಸ್ಟ್, ವಾಟ್ ಇಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್? ಸೊ ನೋಡಿ, ಇಲ್ಲಿ ಡಯಾಗ್ರಾಮ್ನ ಕೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಇರ್ತಕ್ಕಂಥ ಆನ್ಸರ್ನ ನೀವು ಬರೆದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಫುಲ್ ಮಾರ್ಕ್. ಓಕೆ, ನೋಡಿ, ಈ PDF ತುಂಬ ಟೈಮ್ನ ಡೆಡಿಕೇಟ್ ಮಾಡಿರೋದ್ರಿಂದ ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವೇರ್ ಆರ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಬೀಯಿಂಗ್ ಯೂಸ್ಡ್? ಎಲ್ಲಿ ಯೂಸ್ ಆಗುತ್ತೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂತಕ್ಕಂಥದ್ದು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ದೆನ್, ವಾಟ್ ಈಸ್ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್? ಮೆನ್ಷನ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ಇಟ್ ಡಿಪೆಂಡ್ಸ್ ಅಪಾನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್, ವಾಟ್ ಇಸ್ ಅಯಾನಿಕ್ ಕಂಡಕ್ಟೆನ್ಸ್ ಆ್ಯಂಡ್ ಮೆನ್ಷನ್ ದಿ ಪ್ರಾಪರ್ಟೀಸ್ ಆನ್ ವಿಚ್ ಇಟ್ ಡಿಪೆಂಡ್ಸ್ ಆನ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದನ್ನು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಆ್ಯಂಡ್ ನೋಡ್ಕೊಳ್ಳಿ, ಈ ಪಾಯಿಂಟ್ಸ್ ಏನಿದೆಯಲ್ಲ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಇಸ್ ಮೋಲಾರ್ ಕಂಡಕ್ಟಿವಿಟಿ? ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ದಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಎಕ್ಸ್ಪ್ಲೈನ್ ದಿ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ ವಿತ್ ಹೆಲ್ಪ್ ಆಫ್ ಗ್ರಾಫ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಗ್ಯಾರಂಟಿ ಕ್ವೆಶನ್ ಇದು. ತುಂಬ ಇಂಪಾರ್ಟೆಂಟ್, ಕೇಳ್ತಾರೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್, ಇಲ್ಲಿ ಮೇಲೆ ಕೊಟ್ಟಿರೋ ಈಕ್ವೇಷನಲ್ಲಿ ವಾಟ್ ಇಸ್ ಕ್ಯಾಪಿಟಲ್ ಎ ಮೀನ್? ಕ್ಯಾಪಿಟಲ್ ಎ ಏನು ಹೇಳುತ್ತೆ ಅಂದರೆ, ದಟ್ ಈಸ್ ಫಾರ್ ಗಿವನ್ ಸಾಲ್ವೆಂಟ್ ಆ್ಯಂಡ್ ಟೆಂಪರೇಚರ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಎಲೆಕ್ಟ್ರೋಲೈಟ್. ಓಕೆನಾ? ಸೊ NaClಗೆ 2 ಇರುತ್ತೆ, CaCl2ಗೆ 2:1. ಸೊ ಆ ರೀತಿ ನಿಮಗೆ ಚಾರ್ಜ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೈನ್ ಕೋಲ್ಟ್ರಾಚ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ವಿತ್ ಆನ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ಕೆಳಗೆ ಇರ್ತಕ್ಕಂಥದ್ದನ್ನೆಲ್ಲ ನೀವು ನೋಡ್ಕೊಂಡು ಬರೀಬೇಕಾಗುತ್ತೆ. ನೆಕ್ಸ್ಟ್, ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಕೋಲ್ಟ್ರಾಚ್ ಲಾ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಕೋಲ್ಟ್ರಾಚ್ ಲಾಯಿನ ಅಪ್ಲಿಕೇಶನ್ಸ್. ಓಕೆ, ಇದನ್ನು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಸ್ಟೇಟ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ದಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಈ ಆನ್ಸರ್ ನೀವು ಬರೀಬೇಕಾಗುತ್ತೆ. ಇದನ್ನು 2 ಅಥವಾ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ನೋಡಿ, ಇದನ್ನು ಕೇಳಿದ್ರೆ ಅವರು ಒಂದು ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸನ್ನು 2 ಮಾರ್ಕ್ಸ್ಗೆ ಸೆಪ್ರೇಟಾಗಿ ಕೇಳ್ಬೋದು. ನೆಕ್ಸ್ಟ್, ವಾಟ್ ಆರ್ ಫ್ಯೂಯಲ್ ಸೆಲ್ಸ್? ಗಿವ್ ಇ ಡಯಾಗ್ರಾಮ್ ಆ್ಯಂಡ್ ಎಕ್ಸಾಂಪಲ್, ಎಕ್ಸ್ಪ್ಲೈನ್. ಓಕೆ, ಸೊ ಫ್ಯೂಯಲ್ ಸೆಲ್ಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ? ಸೊ ಅದನ್ನು ನೀವು 3 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಕೆಲವು ಸಲ ಡಯಾಗ್ರಾಮನ್ನು ಕೇಳ್ತಾರೆ. ಸೊ ನೀವು ಡಯಾಗ್ರಾಮ್ನ ನೋಡ್ಕೊಳ್ಳಿ. ಓಕೆ, ಹೌ ಟು ಪ್ರಿವೆಂಟ್ ಕರೋಷನ್? ನೋಡಿ, ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದೀನಲ್ಲ, ಇದನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಡೆಫಿನೆಟ್ಲಿ ಇದನ್ನೇ ಬರುತ್ತೆ. ಆ್ಯಂಡ್ ಅದಾದ ನಂತರ ಬೇರೆ ಕ್ವೆಶನ್ಸ್ ಏನು? ಪ್ರೈಮರಿ ಬ್ಯಾಟ್ರೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ತಾರೆ. ಅದೇ ರೀತಿ ಸೆಕೆಂಡ್ರಿ ಬ್ಯಾಟ್ರೀಸ್ ಬಗ್ಗೆನೂ ಕೇಳ್ತಾರೆ. ಓಕೆನಾ? ಸೊ ನೀವು ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಬೋದು ಯಾವ್ಯಾವ ಥರ ಇದೆ ಅಂತ. ಓಕೆ, ಮರ್ಕ್ಯುರಿ ಸೆಲ್, ಸೊ ಆ ಥರ ಸೆಲ್ಸ್ ಇರುತ್ತಲ್ಲ, ನೀವು ಅದರ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಇಂಪಾರ್ಟೆಂಟ್ ಆ್ಯಂಡ್ ಗ್ಯಾರಂಟಿ ನ್ಯೂಮರಿಕಲ್ಸ್. ನೋಡಿ, ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸಿಂದ ನನಗೆ 3 ಮಾರ್ಕ್ಸಲ್ಲಿ ಕನ್ಫರ್ಮ್ ಬರುತ್ತೆ. ಸೊ ದಯವಿಟ್ಟು ಇದನ್ನು ನೀವು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಫಸ್ಟ್ ಒನ್, ಈ ಪ್ರಾಬ್ಲಮ್ ಅಂತೂ ತುಂಬ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ. ಮತ್ತು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಫ್ ದ ರಿಯಾಕ್ಷನ್. ನೋಡಿ, ನಿಮಗೆ 3 ಪ್ರಾಬ್ಲಮ್ಸ್ ಕೊಡ್ತಾರೆ ಇದರಿಂದ. ಓಕೆ, ಯಾವ್ದಾದ್ರು ಒಂದನ್ನು ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಎಕ್ಸಾಂಪಲ್ 2.2 ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಾರ್ ಡೇನಿಯಲ್ ಸೆಲ್ ಇಸ್ 1.1 ವೋಲ್ಟ್. ಕ್ಯಾಲ್ಕುಲೇಟ್ ಗಿಬ್ಸ್ ಫ್ರೀ ಎನರ್ಜಿ. ನೋಡಿ, ಇಲ್ಲಿ ΔG0ನ ಫೈಂಡ್ ಮಾಡಬೇಕಾಗತ್ತೆ, ಇಲ್ಲಿ KCನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅದೇ ಥರ ಕೆಳಗಡೆ ನೀವು ನೋಡ್ಬೋದು, ಇಲ್ಲಿ ಬೇಸ್ಡ್ ಆನ್ ದಿಸ್ R is equals to rho L by A ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ, ದಿಸ್ ಇಸ್ ಆಲ್ಸೋ ಸಿಂಪಲ್ ಕ್ವೆಶನ್. ಆ್ಯಂಡ್ 2.8 ಕ್ವೆಶನ್ ಅಂತ ಕೇಳಿಬಿಟ್ರೆ ನಿಮ್ಮಷ್ಟು ಲಕ್ಕಿಯಸ್ಟ್ ಪರ್ಸನ್ ಯಾರೂ ಇಲ್ಲ. ಅಷ್ಟು ಸಿಂಪಲ್ ಕ್ವೆಶನ್ ಇದು. ಜಸ್ಟ್ ನೀವು ಅದನ್ನು ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಕ್ವೆಶನ್. ಆ್ಯಂಡ್ ಅದೇ ಥರ 2.9 ಎಕ್ಸಾಂಪಲಲ್ಲಿ ಇಲ್ಲಿ ನೋಡಿ, ನಿಮಗೆ Kನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ನೋಡಿ, ಅಲ್ಲಿ C⁴² 1 - α ಅಂತಕ್ಕಂಥ ನೀವು ಹಾಕಿ ಯು ಕ್ಯಾನ್ ಫೈಂಡ್ ದಿ ಆನ್ಸರ್. ಸೊ ದಟ್ಸ್ ಆಲ್. ಓಕೆ, ಸೊ ಇಷ್ಟನ್ನು ಓದ್ಕೊಂಡ್ರೆ ಡೆಫಿನೆಟ್ಲಿ ನೀವು ಈ ಚಾಪ್ಟ್ರಲ್ಲಿ ಕಂಪ್ಲೀಟ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಓಕೆ, ವೆರಿ ವೆರಿ ಸಿಂಪಲ್ ಚಾಪ್ಟರ್. ಆ್ಯಂಡ್ ಇಲ್ಲಿರೋ ಕ್ವೆಶನ್ಸ್ನ ಓದಿದ್ರೆ ನಿಮಗೆ ಮೆಜಾರಿಟಿ ಆಫ್ ದಿ ಕ್ವೆಶನ್ಸ್ ಕವರ್ ಆಗುತ್ತೆ. ಸೊ ಇಫ್ ಯು ರಿಯಲಿ ಫೀಲ್ ದಿಸ್ ವಿಡಿಯೋ ಯೂಸ್ಫುಲ್, ದೆನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಫಾರ್ ಮೋರ್ ಸಚ್ ವೀಡಿಯೋಸ್. ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.